ಮುಂದುವರಿದ ಭಾಗ. ಬೆಳಿಗ್ಗೆಯ ಸಮಯ. ಅದಿತಿ ಅಭಿನವನ ತೋಳುಗಳಲ್ಲಿ ಆವರಿಸಿಕೊಂಡು ಮಲಗಿದ್ದಳು. ಈಗ ಅವಳು ಅಭಿನವನನ್ನು ಬಹಳ ಕಡಿಮೆ ನೆನಪಿಸಿಕೊಳ್ಳುತ್ತಿದ್ದಳು, ಏಕೆಂದರೆ ಅವಳ ಬಾಡಿಗಾರ್ಡ್ ಆಕೆಗೆ ಎಲ್ಲವೂ ಆಗಿ ಹೋಗಿದ್ದನು. ಅಭಿನವನ ಹೆಸರನ್ನು ತೆಗೆದಾಗಲೆಲ್ಲ ಅವಳು ಒಂದು ವೇಳೆ ಅಭಿನವ್ ಅವರು ಬಂದರೆ ತನ್ನ ಬಾಡಿಗಾರ್ಡ್ ಇಲ್ಲದೆ ಹೇಗೆ ಇರಲಿ ಎಂದು ಯೋಚಿಸಿ ದುಃಖಿತಳಾಗುತ್ತಿದ್ದಳು. ಆ ಹುಚ್ಚಿ ತನ್ನ ಬಾಡಿಗಾರ್ಡ್ ಮತ್ತು ಅಭಿನವ್ ಅವರ ನಡುವೆ ವ್ಯತ್ಯಾಸ ಕಾಣುತ್ತಿದ್ದಳು. ಆ ಇಬ್ಬರು ವ್ಯಕ್ತಿಗಳು ಒಬ್ಬರೇ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಅವಳು ಮತ್ತೆ ಪ್ರೀತಿಯಲ್ಲಿ ಬಿದ್ದಿರುವುದು ನಿಜ, ಆದರೆ ಆ ಮನುಷ್ಯ ಇಂದಿಗೂ ಅವನೇ ಇದ್ದಾನೆ. ಅವಳ ಮೊದಲ ಮತ್ತು ಎರಡನೆಯ ಅಷ್ಟೇ ಏಕೆ, ಕೊನೆಯ ಪ್ರೀತಿಯು ಆ ಅಭಿನವ್ ಮಾತ್ರ. ಅಭಿನವನ ಕಣ್ಣುಗಳು ತೆರೆದುಕೊಂಡಾಗ ಅವನಿಗೆ ಅದಿತಿಯ ಮುದ್ದು ಮುಖವು ತನ್ನ ಬಳಿಯೇ ಕಾಣಿಸಿತು. ಅವನು ನಗುತ್ತಾ ಅವಳ ಕಣ್ಣುಗಳ ಮೇಲೆ ಒಂದೊಂದಾಗಿ ತನ್ನ ತುಟಿಗಳನ್ನು ಇಟ್ಟನು ಮತ್ತು ಅವಳ ತುಟಿಗಳನ್ನು ಲಘುವಾಗಿ ಸ್ಪರ್ಶಿಸಿದನು. ಇಂದು ಅವನಿಗೆ ಒಂದು ಬಹಳ ಮುಖ್ಯವಾದ ಮೀಟಿಂಗ್ ಇತ್ತು. ಅದಕ್ಕೆ ಹೋಗುವುದು ಅನಿವಾರ್ಯವಾಗಿತ್ತು. ಹಾಗಾಗಿ ಅವನು ಅದಿತಿಯನ್ನು ಎಬ್ಬಿಸದೆ ಅವಳಿಗೆ ಬಹಳಷ್ಟು ಪ್ರೀತಿಯನ್ನು ಮಾಡಿ ನಂತರ ಹಾಸಿಗೆಯಿಂದ ಎದ್ದನು. ಈ ಸಮಯದಲ್ಲಿ ಅವನು ಕೇವಲ ಶಾರ್ಟ್ಸ್ ಧರಿಸಿದ್ದನು. ಅವನ ಆಕರ್ಷಕ ಮತ್ತು ಸುಂದರವಾದ ದೇಹವು ನಿಜಕ್ಕೂ ಮನಸೆಳೆಯುವಂತಿತ್ತು. ಅದಿತಿ ಎಚ್ಚರವಾಗಿದ್ದರೆ ಅವನನ್ನು ಅವಳಿಂದ ದೂರ ಹೋಗಲು ಬಿಡುತ್ತಲೇ ಇರಲಿಲ್ಲ. ಬದಲಿಗೆ ಅವನನ್ನು ತುಂಬ ಪ್ರೀತಿಸುತ್ತಿದ್ದಳು. ಅದಿತಿಯನ್ನು ನೋಡಿ ನಗುತ್ತಾ ಅಭಿನವ್ ಸ್ನಾನಗೃಹದ ಒಳಗೆ ಹೋದನು. ಅವನು ಸ್ನಾನ ಮಾಡಿ ಬಂದಾಗಲೂ ಅದಿತಿ ಇನ್ನೂ ಮಲಗಿದ್ದಳು. ಅವನು ಬೇಗನೆ ತಯಾರಾದನು. ನಂತರ ಅದಿತಿಯ ಬಳಿ ಬಂದು ಅವಳ ಹಣೆಯನ್ನು ಮುತ್ತಿಟ್ಟು, ನಾನು ಬೇಗನೆ ಹಿಂತಿರುಗುತ್ತೇನೆ ನನ್ನ ಬೇಬಿ ಡಾಲ್ ಎಂದನು. ಅದಿತಿ ನಿದ್ರೆಯಲ್ಲೇ ಅಲುಗಾಡಿ ಮತ್ತೆ ಗಾಢ ನಿದ್ರೆಗೆ ಜಾರಿದಳು. ಅಭಿನವ್ ತನ್ನ ಮೊಬೈಲ್ ನೋಡುತ್ತಾ ಕೋಣೆಯಿಂದ ಹೊರ ಬಂದನು. ಅವನು ರಮಾ ಆಂಟಿಗೆ ಅದಿತಿಯನ್ನು ನೋಡಿಕೊಳ್ಳುವಂತೆ ಹೇಳಿ ನಂತರ ಮನೆಯಿಂದ ಹೊರಗೆ ಬಂದು ಕಾರಿನಲ್ಲಿ ಕುಳಿತು ಹೊರಟನು. ಕೋಣೆಯ ಬಾಗಿಲು ಮುಚ್ಚಿತ್ತು. ಆದ್ದರಿಂದ ರಮಾ ಆಂಟಿ ಕೂಡ ತಮ್ಮ ಕೆಲಸದಲ್ಲಿ ತೊಡಗಿದರು. ಕಾರಿನಲ್ಲಿ ಕುಳಿತ ತಕ್ಷಣ ಅಭಿನವ್ ಮೊದಲು ಡಾಕ್ಟರ್ಗೆ ಕರೆ ಮಾಡಿ ಅವರೊಂದಿಗೆ ಕೆಲವು ವಿಷಯಗಳನ್ನು ಚರ್ಚಿಸಲು ಪ್ರಾರಂಭಿಸಿದನು. ಅವನು ಕಳೆದ 6 ತಿಂಗಳಿನಿಂದ ಅದಿತಿಯ ಜೊತೆಗಿದ್ದನು ಮತ್ತು ಅವಳ ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ತಿಳಿದಿದ್ದನು. ಅದಿತಿಗೆ ಪ್ರತಿ ತಿಂಗಳು ಋತುಚಕ್ರದ ದಿನಾಂಕ ಯಾವಾಗ ಬರುತ್ತದೆ ಎಂಬುದು ಅವನಿಗೆ ತಿಳಿದಿತ್ತು. ಆದರೆ ಈಗ ಇಡೀ ತಿಂಗಳು ಕಳೆದಿತ್ತು. ಅವಳಿಗೆ ಋತುಚಕ್ರ ಆಗಿರಲಿಲ್ಲ. ಅದಿತಿಯ ಸ್ಥಿತಿಯನ್ನು ನೋಡಿ ಅವನು ಮೊದಲು ಈ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ. ಆದರೆ ಈಗ ಅವನಿಗೆ ತುಂಬ ಚಿಂತೆ ಶುರುವಾಗಿತ್ತು ಮತ್ತು ಈಗ ಡಾಕ್ಟರ್ನ ಮಾತು ಕೇಳಿ ಅವನ ಚಿಂತೆ ಮತ್ತಷ್ಟು ಹೆಚ್ಚಾಯಿತು. ಏಕೆಂದರೆ ಅದಿತಿಯೊಂದಿಗೆ ನಡೆದ ಯಾವುದರಲ್ಲೂ ಆಕೆಯ ಋತುಚಕ್ರ ತಪ್ಪಲು ಕಾರಣವಾಗುವಂತಹದ್ದು ಏನೂ ಆಗಿರಲಿಲ್ಲ ಮತ್ತು ತಲೆಗೆ ಆದ ಗಾಯಗಳಿಗೂ ಅದಕ್ಕೂ ಯಾವುದೇ ಸಂಬಂಧವಿರಲಿಲ್ಲ. ಮತ್ತು ಈಗ ಅವನಿಗೆ ಇದ್ದ ಒಂದೇ ಚಿಂತೆ ಏನೆಂದರೆ ಅದಿತಿ ಗರ್ಭಿಣಿಯೋ ಅಥವಾ ಏನು ಎಂಬುದು. ಸ್ವಲ್ಪ ಸಮಯದ ನಂತರ ಕಣ್ಣು ಮುಚ್ಚಿದ ಸ್ಥಿತಿಯಲ್ಲೇ ಅದಿತಿ ತನ್ನ ಕೈಯನ್ನು ಅತ್ತಿತ್ತ ಚಲಾಯಿಸಿ ಅಭಿನವನನ್ನು ಹುಡುಕಲು ಪ್ರಾರಂಭಿಸಿದಳು. ಆದರೆ ಅಭಿನವ್ ತನ್ನ ಸುತ್ತಮುತ್ತ ಇಲ್ಲ ಎಂದು ಅವಳು ಅರಿತಾಗ ಅವಳು ಕಣ್ಣು ತೆರೆದಳು. ಅರ್ಧ ತೆರೆದ ಕಣ್ಣುಗಳಿಂದ ಕೋಣೆಯ ಸುತ್ತಲೂ ನೋಡುತ್ತಾ ಅವಳು ಅಭಿನವನನ್ನು ಹುಡುಕಲು ಶುರು ಮಾಡಿದಳು. ಆದರೆ ಅಭಿನವ್ ಸಿಗದೇ ಇದ್ದಾಗ ಅವಳು ತನ್ನ ಜಾಗದಿಂದ ಎದ್ದು ನಿಂತಳು. ಅವಳು ಸ್ನಾನ ಮಾಡಿ ಕೆಳಗೆ ಬಂದು ರಮಾ ಆಂಟಿಯನ್ನು ಅಭಿನವ್ ಬಗ್ಗೆ ವಿಚಾರಿಸಿದಳು. ರಮಾ ಆಂಟಿ ಅವನು ಯಾವುದೋ ಕೆಲಸಕ್ಕೆ ಹೊರಗೆ ಹೋಗಿದ್ದಾನೆ ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಹಿಂತಿರುಗುತ್ತಾನೆ ಎಂದು ಹೇಳಿದರು. ಆಗ ಅದಿತಿಯ ಮುಖದಲ್ಲಿ ಒಂದು ತುಂಟ ನಗು ಮೂಡಿತು. ಅವಳು ನಗುತ್ತಾ ಮನಸ್ಸಿನಲ್ಲೇ ಹೇಳಿಕೊಂಡಳು, ಎಸ್, ಈಗ ಬಾಡಿಗಾರ್ಡ್ ನನ್ನ ಸುತ್ತಮುತ್ತ ಇಲ್ಲ, ಹಾಗಾಗಿ ನಾನು ಏನು ಬೇಕಾದರೂ ಮಾಡಬಹುದು. ಎಷ್ಟು ದಿನಗಳಿಂದ ಪಾರ್ಟಿ ಮಾಡುವ ಮನಸ್ಸಿತ್ತು, ಈಗ ನಾನು ಪೂರ್ತಿಯಾಗಿ ಎಂಜಾಯ್ ಮಾಡುತ್ತೇನೆ ಎಂದು ಹೇಳಿ ಮುಂದಿನ ಕ್ಷಣವೇ ಅವಳು ಮನೆಯ ಎಲ್ಲ ಸೇವಕರನ್ನು ತನ್ನ ಮುಂದೆ ಸಾಲುಗಟ್ಟಿ ನಿಲ್ಲುವಂತೆ ಮಾಡಿದಳು. ಅಭಿನವನ ಭಯ ಅವರಿಗೆ ಇದ್ದಂತೆ ಎಲ್ಲ ಸೇವಕರು ಆಶ್ಚರ್ಯದಿಂದ ಆಕೆಯತ್ತ ನೋಡುತ್ತಿದ್ದರು. ಅದೇ ರೀತಿ ಸೇವಕರು ಅದಿತಿಯಿಂದಲೂ ಬಹಳ ಭಯಪಡುತ್ತಿದ್ದರು, ಏಕೆಂದರೆ ಅಭಿನವ್ ಏನೇ ಮಾಡಿದರೂ ಪ್ರಜ್ಞೆಯಲ್ಲಿ ಮಾಡುತ್ತಿದ್ದನು. ಆದರೆ ಅದಿತಿ ಸಂಪೂರ್ಣವಾಗಿ ಹುಚ್ಚುಚ್ಚಾಗಿ ವರ್ತಿಸುತ್ತಿದ್ದಳು. ಯಾವುದೇ ಸಮಯದಲ್ಲಿ ಏನನ್ನಾದರೂ ಮಾಡಿ ನಂತರ ಅದರ ಆರೋಪವನ್ನು ಅವರ ಮೇಲೆಯೇ ಹಾಕಿಬಿಡುತ್ತಿದ್ದಳು. ಮತ್ತು ಅವರಿಗೆ ಅತಿ ದೊಡ್ಡ ಆಶ್ಚರ್ಯದ ಕಾರಣವೇನೆಂದರೆ ಅದಿತಿಯ ಕೈಯಲ್ಲಿ ಹಿಡಿದಿದ್ದ ಗ್ಲಾಸ್ನಲ್ಲಿ ವೈನ್ ಇತ್ತು ಮತ್ತು ಆಕೆ ಆ ಸಮಯದಲ್ಲಿ ಮನೆಯ ಒಂದು ಮೂಲೆಯಲ್ಲಿದ್ದ ಕೌಂಟರ್ ಮೇಲೆ ತಾನೇನೋ ಒಂದು ಬೀರ್ ಬಾರ್ನಲ್ಲಿ ಕುಳಿತಂತೆ ಕುಳಿತಿದ್ದಳು. ತಕ್ಷಣ ಅವಳು ಒಬ್ಬ ಸೇವಕನಿಗೆ ಸಂಗೀತ ಆನ್ ಮಾಡಲು ಸನ್ನೆ ಮಾಡಿದಳು. ಆಗ ಇಡೀ ಮನೆಯಲ್ಲಿ ಜೋರಾಗಿ ಸಂಗೀತ ಮೊಳಗಿತು. ಅದಿತಿ ವೈನ್ ಗ್ಲಾಸನ್ನು ತನ್ನ ಬಾಯಿಗೆ ಇಟ್ಟುಕೊಂಡೇ ನಿಂತು ಕುಣಿಯಲು ಶುರು ಮಾಡಿದಳು. ಒಬ್ಬೊಬ್ಬರ ಕೈ ಹಿಡಿದು ಅವಳು ಎಲ್ಲ ಸೇವಕರನ್ನು ಡ್ಯಾನ್ಸ್ ಮಾಡಿಸಲು ಶುರು ಮಾಡಿದಳು. ಎಲ್ಲ ಸೇವಕರು ಬೇರೆ ಏನು ಮಾಡಬಹುದಾಗಿತ್ತು? ಅವರು ಅದಿತಿಯ ಸನ್ನೆಗಳ ಮೇಲೆ ನೃತ್ಯ ಮಾಡುತ್ತಲೇ ಇದ್ದರು. ಯಾರಾದರೂ ನಿಂತರೆ ಅದಿತಿ ಅವರನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಆ ಕೂಡಲೇ ಅವರು ಯಾವುದೋ ವಿದ್ಯುತ್ ಆಟಿಕೆಯಂತೆ ಮತ್ತೊಮ್ಮೆ ನೃತ್ಯ ಮಾಡಲು ಶುರು ಮಾಡುತ್ತಿದ್ದರು ಮತ್ತು ಅದು ಕೂಡ ದೊಡ್ಡ ಮುಗುಳ್ನಗೆಯೊಂದಿಗೆ. ದೂರ ನಿಂತಿದ್ದ ಮನುಷ್ಯ ಅದಿತಿಯ ಈ ಹುಚ್ಚುತನವನ್ನು ನೋಡುತ್ತಿದ್ದಳು. ಅವಳು ಆಕೆಯನ್ನು ನೋಡಿ ಮುಖ ಸಿಂಡರಿಸಿಕೊಂಡಳು. ಆಗ ಅದಿತಿಯ ಕಣ್ಣು ಕೂಡ ಅವಳ ಮೇಲೆ ಇತ್ತು.
ಅವಳು ಬೇಗನೆ ಅವಳ ಕಡೆಗೆ ಹೋಗಿ ಆಕೆಯ ಕೈ ಹಿಡಿದು ಎಳೆದು ಎಲ್ಲ ಸೇವಕರು ಕುಣಿತಿದ್ದ ಜಾಗಕ್ಕೆ ಕರೆತಂದಳು. ಅವಳು ಮನಿಷಾಳನ್ನು ವೃತ್ತಾಕಾರವಾಗಿ ತಿರುಗಿಸಲು ಶುರು ಮಾಡಿದಳು. ಆಗ ಮನಿಷಾ ಕೋಪದಿಂದ ಆಕೆಯನ್ನು ನೋಡಿದಳು ಮತ್ತು ತಿರುಗುವುದನ್ನು ನಿಲ್ಲಿಸಿ ನೇರವಾಗಿ ನಿಂತಳು. ಅವಳು ನಿಲ್ಲುವುದನ್ನು ನೋಡಿದ ಅದಿತಿ ಕೋಪದಿಂದ ಅವಳನ್ನು ದಿಟ್ಟಿಸಿ ನೋಡಿ ನಂತರ ಅವಳ ಸೊಂಟಕ್ಕೆ ಒಂದು ಜೋರಾದ ತಳ್ಳುವಿಕೆಯನ್ನು ಕೊಟ್ಟು ಕೆಳಗೆ ಬೀಳಿಸಿದಳು. ಎಲ್ಲ ಸೇವಕರು ಬಾಯಿ ಮುಚ್ಚಿಕೊಂಡು ನಗಲು ಶುರು ಮಾಡಿದರು ಮತ್ತು ಅದಿತಿಯೂ ಕೂಡ. ಮನುಷ್ಯ ಬೇಗನೆ ಎದ್ದು ನಿಂತು ಅದಿತಿಯ ಕಡೆಗೆ ಮುಂದುವರಿಯಲು ಹೋದಳು. ಆದರೆ ಅದೇ ಸಮಯದಲ್ಲಿ ಸಂಗೀತ ನಿಂತಿತು ಮತ್ತು ಅಭಿನವನ ಧ್ವನಿ ಅಲ್ಲಿ ಮೊಳಗಿತು. ಇದೆಲ್ಲ ಏನು ನಡೆಯುತ್ತಿದೆ? ಅವನ ಧ್ವನಿ ಕೇಳಿ ಅದಿತಿಯ ಉಸಿರು ನಿಂತಂತಾಯಿತು. ಅವಳು ಕಣ್ಣು ತಿರುಗಿಸಿ ಅಭಿನವನ ಕಡೆಗೆ ನೋಡಿದಾಗ ಅಭಿನವ್ ಕೋಪದಿಂದ ಅವಳನ್ನೇ ನೋಡುತ್ತಿದ್ದನು. ಅಭಿನವನ ಮುಖದ ಮೇಲೆ ಕೋಪ ನೋಡಿ ಅವಳಿಗೆ ಭಯ ಶುರುವಾಯಿತು. ಆದರೆ ಮುಂದಿನ ಕ್ಷಣವೇ ಅವನು ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ಒಮ್ಮೆಲೆ ವೃತ್ತಾಕಾರವಾಗಿ ತಿರುಗಿಸಿದನು ಮತ್ತು ಮತ್ತೆ ಸಂಗೀತ ಶುರು ಮಾಡಲು ಸನ್ನೆ ಮಾಡಿದನು. ಅದಿತಿಯ ಮುಖದ ಮೇಲೆ ಒಂದು ದೊಡ್ಡ ನಗು ಮೂಡಿತು ಮತ್ತು ಅಲ್ಲಿ ಮನಿಷಾ ಕೋಪದಿಂದ ಗುಡುಗಲು ಶುರು ಮಾಡಿದಳು. ತನ್ನ ಕಾಲುಗಳನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಅವಳು ಅಲ್ಲಿಂದ ಹೊರಟು ಹೋದಳು. ಅಭಿನವ್ ಅದಿತಿಯನ್ನು ವೃತ್ತಾಕಾರವಾಗಿ ತಿರುಗಿಸುತ್ತಾ ಅವಳ ಕೈ ಹಿಡಿದು ಅವಳೊಂದಿಗೆ ನೃತ್ಯ ಮಾಡಲು ಶುರು ಮಾಡಿದನು. ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳ ಮುಂದೆ ಕೆಲವು ಚಿತ್ರಗಳು ಸುಳಿಯಲು ಶುರು ಮಾಡಿದವು. ಅಭಿನವ್ ತನ್ನ ತುಟಿಗಳನ್ನು ಅವಳ ಹಣೆಯಿಂದ ತೆಗೆದು ಅವಳ ಮುಖವನ್ನು ನೋಡಿದನು. ಆ ಸಮಯದಲ್ಲಿ ಅದಿತಿಯ ಮುಖದ ಮೇಲೆ ನೋವಿನ ಭಾವನೆ ತೇಲುತ್ತಿತ್ತು. ಅವನು ಅವಳನ್ನು ಹಿಡಿದು ನಿಲ್ಲಿಸುವಷ್ಟರಲ್ಲಿ ಅದಿತಿ ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪಿ ಅವನ ತೋಳುಗಳಲ್ಲಿ ತೂಗಾಡಿದಳು. ಸ್ವಲ್ಪ ಸಮಯದ ನಂತರ ಅದಿತಿ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು ಮತ್ತು ವೈದ್ಯರು ಅವಳನ್ನು ಪರೀಕ್ಷಿಸುತ್ತಿದ್ದರು. ಅವರು ಅವಳನ್ನು ಪರೀಕ್ಷಿಸುತ್ತಿದ್ದಂತೆ ಅವರ ಮುಖದ ಮೇಲೆ ಆತಂಕ ಹೆಚ್ಚುತ್ತಾ ಹೋಯಿತು. ಅದಿತಿ ಪ್ರಜ್ಞೆ ತಪ್ಪುವುದನ್ನು ನೋಡಿದ ತಕ್ಷಣ ಅಭಿನವ್ ವೈದ್ಯರಿಗೆ ಕರೆ ಮಾಡಿದ್ದನು. ಆದರೆ ಕಳೆದ 1 ತಿಂಗಳಿನಿಂದ ಅವಳು ಒಮ್ಮೆಯೂ ಪ್ರಜ್ಞೆ ತಪ್ಪಿರಲಿಲ್ಲ. ಅಪಘಾತದ ನಂತರ ಆರಂಭದ ದಿನಗಳಲ್ಲಿ ಅವಳು ಪ್ರಜ್ಞೆ ತಪ್ಪುತ್ತಿದ್ದಳು. ಆದರೆ ಈಗ ಅವಳು ಸಂಪೂರ್ಣವಾಗಿ ಗುಣಮುಖಳಾಗಿದ್ದಳು. ಹಾಗಾಗಿ ಈಗ ಅವಳು ಪ್ರಜ್ಞೆ ತಪ್ಪಿದ್ದು ಅಭಿನವ್ಗೆ ಸರಿಯಾಗಿ ಕಾಣಿಸಲಿಲ್ಲ. ಅದಕ್ಕಾಗಿಯೇ ಅವನು ತಕ್ಷಣ ವೈದ್ಯರಿಗೆ ತಿಳಿಸಿದ್ದನು. ಪರೀಕ್ಷೆ ಮಾಡಿದ ನಂತರ ವೈದ್ಯರು ಸ್ವಲ್ಪ ನಿರಾಶೆ ಮತ್ತು ಆತಂಕದ ಭಾವದಿಂದ ಅಭಿನವನ ಕಡೆಗೆ ನೋಡಿ ಒಂದು ದೀರ್ಘ ಉಸಿರು ತೆಗೆದುಕೊಂಡರು. ಇನ್ನೊಂದೆಡೆ ಅಭಿನವನ ಕೈಕಾಲುಗಳು ಸಡಿಲಗೊಂಡಿದ್ದವು. ಬಹುಶಃ ಅವನು ವೈದ್ಯರ ಮಾತನ್ನು ಹೇಳಿದೇನೆ ಅರ್ಥ ಮಾಡಿಕೊಂಡಿದ್ದನು. ಅವನು ಬೇಗನೆ ಕೋಣೆಯಿಂದ ಹೊರಗೆ ಹೋದನು. ಆಗ ವೈದ್ಯರು ಅವನ ಹಿಂದೆ ಹೊರಗೆ ಬಂದರು. ಅವರು ಹೊರಗೆ ಬರುತ್ತಿದ್ದಂತೆಯೇ ಅಭಿನವ್ ಹೇಳಿದನು, ನನಗೆ ಈ ಗರ್ಭಧಾರಣೆ ಖಂಡಿತ ಬೇಡ. ನೀವು ಏನು ಬೇಕಾದರೂ ಮಾಡಿ, ಆದರೆ ಈಗ ಈ ಕ್ಷಣವೇ ಈ ಗರ್ಭಧಾರಣೆಯನ್ನು ಗರ್ಭಪಾತ ಮಾಡಿ ಎಂದು ಹೇಳಿದನು. ಮಿಸ್ಟರ್ ಖನ್ನಾ, ನೀವು ಏನು ಹೇಳುತ್ತಿದ್ದೀರಿ ಎಂದು ನಿಮಗೆ ಅರ್ಥವಾಗುತ್ತಿದೆಯೇ? ನೀವು ಈ ಜಗತ್ತಿಗೆ ಇನ್ನೂ ಬಂದಿರದ ನಿಮ್ಮ ಮಗುವನ್ನು ಗರ್ಭಪಾತ ಮಾಡಲು ಯೋಚಿಸುತ್ತಿದ್ದೀರಿ. ನಿಮಗೆ ಹಾಗೆ ಮಾಡುವುದು ದೂರವಿರಲಿ. ಯೋಚಿಸುವುದು ಸರಿಯಲ್ಲ ಎಂದು ಅನಿಸುತ್ತಿಲ್ಲವೇ? ನಾನು ಏನು ಮಾಡಬೇಕು, ಏನು ಮಾಡಬಾರದೆಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀವು ಒಂದು ವಿಷಯವನ್ನು ಚೆನ್ನಾಗಿ ಕೇಳಿ. ಅದಿತಿ ಈ ಗರ್ಭಧಾರಣೆಯನ್ನು ಅನುಭವಿಸುವ ಮೊದಲು ನೀವು ಅದನ್ನು ಸಂಪೂರ್ಣವಾಗಿ ಕೊನೆಗೊಳಿಸಬೇಕು ಎಂದು ಹೇಳಿದನು. ಆದರೆ ಅದು ಸಾಧ್ಯವಿಲ್ಲ ಮಿಸ್ಟರ್ ಖನ್ನಾ, ಏಕೆಂದರೆ ಮಿಸ್ ಖನ್ನಾ ಈ ಸಮಯದಲ್ಲಿ ಮಾನಸಿಕವಾಗಿ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಮತ್ತು ಅವರ ಒಪ್ಪಿಗೆ ಇಲ್ಲದೆ ನಾವು ಗರ್ಭಪಾತ ಮಾಡಿದರೆ ಅದು ಅವರಿಗೆ ಅಪಾಯಕಾರಿಯಾಗಬಹುದು. ದಯವಿಟ್ಟು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಎಂದು ಆ ವೈದ್ಯರು ಇನ್ನೂ ಮಾತನಾಡುತ್ತಿದ್ದಾಗ ಅಭಿನವ್ ಇದ್ದಕ್ಕಿದ್ದಂತೆ ಅವರ ಹತ್ತಿರ ಬಂದು ಅವರ ಕುತ್ತಿಗೆಯನ್ನು ಹಿಡಿದು ಗೋಡೆಗೆ ಒರಗಿಸಿ ಹಲ್ಲು ಕಡಿಯುತ್ತಾ ಹೇಳಿದನು, ನನ್ನ ಹೆಂಡತಿಗೆ ಇನ್ನೂ ಪೂರ್ಣ 18 ವರ್ಷವೂ ಆಗಿಲ್ಲ ಮತ್ತು ತಪ್ಪಾಗಿ ಆದ ಈ ಗರ್ಭಧಾರಣೆಯನ್ನು ನಾನು ಅವಳನ್ನು ಇಟ್ಟುಕೊಳ್ಳಲು ಬಿಡಬೇಕು ಅಂತ ನೀವು ಬಯಸುತ್ತೀರಾ? ಅವಳ ಇಡೀ ಜೀವನವೇ ಹಾಳಾಗಲಿ ಎಂದು? ನಾನು ಈಗಾಗಲೇ 1 ಸಲ ನಿರ್ಧಾರ ತೆಗೆದುಕೊಂಡಿದ್ದೇನೆ ಮತ್ತು ನನ್ನ ನಿರ್ಧಾರದ ಬಗ್ಗೆ ಮಾತನಾಡಲು ನೀವು ಯಾರು? ನೀವು ಕೇವಲ ಒಬ್ಬ ವೈದ್ಯರು ಮತ್ತು ಇಲ್ಲಿ ನನ್ನ ಹೆಂಡತಿಗೆ ಚಿಕಿತ್ಸೆ ನೀಡಲು ಬಂದಿದ್ದೀರಿ. ಚಿಕಿತ್ಸೆ ಮಾಡಿ ಹಣ ತೆಗೆದುಕೊಂಡು ಇಲ್ಲಿಂದ ತೊಲಗಿ. ತನ್ನ ಮಾತನ್ನು ಹೇಳಿ ಅಭಿನವ್ ಒಂದು ಹೊಡೆತದಲ್ಲಿ ಆ ವೈದ್ಯರನ್ನು ಬಿಟ್ಟನು ಮತ್ತು ಕೋಪದಿಂದ ಅವರನ್ನು ನೋಡಲು ಶುರು ಮಾಡಿದನು. ಆ ಕ್ಷಣದಲ್ಲಿ ಅವನು ಸಂಪೂರ್ಣವಾಗಿ ನಿಯಂತ್ರಣ ಕಳೆದುಕೊಂಡಿದ್ದನು. ವೈದ್ಯರು ತಮ್ಮನ್ನು ತಾವು ಸರಿಪಡಿಸಿಕೊಂಡು ಒಂದು ದೀರ್ಘ ಉಸಿರನ್ನು ಬಿಡುತ್ತಾ, ಮಿಸ್ಟರ್ ಖನ್ನಾ, ನಿಮ್ಮ ಮಾತನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಆದರೆ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ತೆಗೆದುಕೊಳ್ಳುತ್ತಿರೋ ನಿರ್ಧಾರವು ನಿಮಗೆ ಸರಿ ಎನಿಸಬಹುದು, ಆದರೆ ನಾಳೆ ಮಿಸ್ ಖನ್ನಾ ಅವರ ಜ್ಞಾಪಕ ಶಕ್ತಿ ಹಿಂತಿರುಗಿದಾಗ ಅವರಿಗೆ ನಿಮ್ಮ ನಿರ್ಧಾರ ಖಂಡಿತ ಇಷ್ಟವಾಗುವುದಿಲ್ಲ. ಅವರು ಈಗಾಗಲೇ ಮಾನಸಿಕವಾಗಿ ಆಘಾತದಿಂದ ಬಳಲುತ್ತಿದ್ದಾರೆ ಮತ್ತು ಒಂದು ಹೆಣ್ಣಿಗೆ ತನ್ನ ಮಗುವನ್ನು ಕಳೆದುಕೊಳ್ಳುವುದು ತುಂಬ ದುಃಖಕರವಾಗಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಮೆದುಳಿನ ಮೇಲೆ ಇದರ ಪರಿಣಾಮ ಬಹಳ ಆಳವಾಗಿ ಆಗಬಹುದು. ಆದರೂ ನಿಮ್ಮ ನಿರ್ಧಾರವನ್ನು ಒಪ್ಪಿಕೊಳ್ಳಲೇಬೇಕು ಎಂದಾದರೆ ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡಿ, ಏಕೆಂದರೆ ಗರ್ಭಪಾತಕ್ಕೆ ಮೊದಲು ನಾವು ಅವರಿಗೆ ಕೆಲವು ಪರೀಕ್ಷೆಗಳನ್ನು ಮಾಡಬೇಕಾಗುತ್ತದೆ ಎಂದು ತಮ್ಮ ಮಾತನ್ನು ಹೇಳಿ ವೈದ್ಯರು ಅಲ್ಲಿಂದ ಹೊರಟು ಹೋದರು.
ಮತ್ತು ಅಭಿನವ್ ಅಲ್ಲೇ ನಿಂತು ಬಿಟ್ಟನು. ಬಾಗಿಲು ತೆರೆದು ಅವನು ಮತ್ತೆ ಕೋಣೆಯೊಳಗೆ ಬಂದು ಅದಿತಿಯ ಹತ್ತಿರ ಕುಳಿತುಕೊಂಡನು. ಅವನು ಅದಿತಿಯ ಕೈಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅವಳನ್ನು ನೋಡುತ್ತಾ, ಬಹಳ ದೊಡ್ಡ ತಪ್ಪು ಮಾಡಿದೆ ನಾನು ನನ್ನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಬೇಕಾಗಿತ್ತು ಮತ್ತು ನಿನಗೂ ಇಷ್ಟು ದೊಡ್ಡ ತಪ್ಪು ಮಾಡಲು ಬಿಡಬಾರದಿತ್ತು. ನೀನು ಇನ್ನೂ ಬಹಳ ಚಿಕ್ಕವಳು ಮತ್ತು ಈ ವಿಷಯವು ನಿನ್ನ ಇಡೀ ಜೀವನವನ್ನು ಹಾಳು ಮಾಡಬಹುದು. ನಿನಗೆ ಈಗ ಕೇವಲ 18 ವರ್ಷ ಮತ್ತು ನಿನ್ನ ಮುಂದೆ ಇಡೀ ಜೀವನವಿದೆ. ಈ ಗರ್ಭಧಾರಣೆ ನಿನಗೆ ಒಳ್ಳೆಯದಲ್ಲ. ನನ್ನ ಬೇಬಿಡಾಲ್ನ ಮುಗ್ಧತೆಯನ್ನು ನಾನು ಕಳೆದುಕೊಳ್ಳಲು ಬಯಸುವುದಿಲ್ಲ ಮತ್ತು ಈ ಸಮಯದಲ್ಲಿ ಈ ಗರ್ಭಧಾರಣೆಯು ನೋವನ್ನು ಹೊರತುಪಡಿಸಿ ನಿನಗೆ ಏನನ್ನೂ ನೀಡುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನಿಂದಾಗಿ ನಿನಗೆ ಈ ಕಷ್ಟವನ್ನು ಸಹಿಸಬೇಕಾಗಿದೆ. ಐ ಆಮ್ ಸೋ ಸಾರಿ ಮೈ ಬೇಬಿ ಡಾಲ್ ಎಂದು ಹೇಳಿದನು. ಅದಿತಿಯ ಕಣ್ಣುಗಳು ನಿಧಾನವಾಗಿ ಮಿಟುಕಲು ಶುರು ಮಾಡಿದವು. ಆಗ ಅವನು ತನ್ನ ಕಣ್ಣೀರಿನ ಹನಿಗಳನ್ನು ಒರೆಸಿಕೊಂಡನು. ಅದಿತಿಯ ಸ್ಥಿತಿಯನ್ನು ನೋಡಿ ಈ ಎಲ್ಲದಕ್ಕೂ ತಾನೇ ಕಾರಣ ಎಂದು ಅವನು ಭಾವಿಸುತ್ತಿದ್ದನು. ಆ ರಾತ್ರಿ ಅವನು ಅದಿತಿಯ ಮಾತನ್ನೇ ಕೇಳದೆ ಇಬ್ಬರು ಹತ್ತಿರ ಬರದಿದ್ದರೆ ಇಂದು ಅದಿತಿಯ ಸ್ಥಿತಿ ಇಷ್ಟು ಕೆಟ್ಟದಾಗುತ್ತಿರಲಿಲ್ಲ. ಈಗ ಅವಳು ತನ್ನನ್ನೇ ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ತನ್ನ ಒಳಗೆ ಒಂದು ಸಣ್ಣ ಜೀವವನ್ನು ನಿಭಾಯಿಸುವುದು ಅವಳಿಗೆ ಅಸಾಧ್ಯ ಆಗಿತ್ತು. ಅದಿತಿ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವಳಾಗಿದ್ದರೆ ಮತ್ತು ಅವಳ ಸ್ಥಿತಿ ಸಂಪೂರ್ಣವಾಗಿ ಸರಿಯಾಗಿದ್ದರೆ ಬಹುಶಃ ಈ ಗರ್ಭಧಾರಣೆಯು ಅಭಿನವನ ಜೀವನದ ಅತಿ ದೊಡ್ಡ ಸಂತೋಷವಾಗಿರುತ್ತಿತ್ತು. ಆದರೆ ತನ್ನ ಬೇಬಿಡಾಲ್ನ ಜೀವನವನ್ನು ಅಪಾಯಕ್ಕೆ ಹಾಕಿ ಅವನು ಈ ಗರ್ಭಧಾರಣೆಯ ಬಗ್ಗೆ ಆಲೋಚಿಸಲು ಸಾಧ್ಯವಿರಲಿಲ್ಲ. ಕಣ್ಣು ತೆರೆಯುತ್ತಿದ್ದಂತೆಯೇ ಅದಿತಿಗೆ ತಾನು ಸ್ವಲ್ಪ ಮೊದಲು ಮಾಡಿದ ಎಲ್ಲವೂ ನೆನಪಾಯಿತು. ತನ್ನ ತುಂಟತನಗಳನ್ನು ನೆನಪಿಸಿಕೊಂಡು ಅವಳು ಮುಗುಳ್ನಕ್ಕು ಅಭಿನವನ ಕಡೆಗೆ ನೋಡಿ, ಸಾರಿ ಬಾಡಿಗಾರ್ಡ್, ಆದರೆ ನನಗೆ ಪಾರ್ಟಿ ಮಾಡಬೇಕೆನ್ನಿಸಿತು. ಹಾಗಾಗಿ ನನ್ನನ್ನು ತಡೆದುಕೊಳ್ಳಲು ಆಗಲಿಲ್ಲ ಎಂದು ಹೇಳಿದಳು. ನೀವು ಕೋಪಗೊಂಡಿಲ್ಲ ತಾನೆ? ಅವಳ ಮಾತು ಕೇಳಿ ಅಭಿನವ್ ಅವಳ ಹಣೆಯನ್ನು ಮುತ್ತಿಟ್ಟು ನಂತರ ಅವಳ ಕಣ್ಣುಗಳಲ್ಲಿ ನೋಡುತ್ತಾ, ನಿನ್ನ ಯಾವುದೇ ಮಾತಿಗೆ ನಾನು ಎಂದಿಗೂ ಕೋಪಗೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದನು. ಹೌದಾ, ನಾನು ಏನೇ ಮಾಡಿದರೂ ನಿನ್ನನ್ನು ಹೊಡೆದರೂ ಸಹ ಎಂದು ಅವಳು ಕೇಳಿದಳು. ಹೊಡೆಯಬಹುದು, ಆದರೆ ಅದಕ್ಕೆ ನನ್ನದೊಂದು ಷರತ್ತು ಇದೆ. ನೀನು ಎಷ್ಟು ನನ್ನನ್ನು ಹೊಡೆಯುತ್ತೀಯೋ ನಾನು ಅಷ್ಟೇ ನಿನ್ನನ್ನು ಪ್ರೀತಿಸುತ್ತೇನೆ. ಒಪ್ಪಿಗೆ ಇದ್ದರೆ ಹೇಳು, ನಾನು ಹೊಡೆಸಿಕೊಳ್ಳಲು ಸಿದ್ಧನಿದ್ದೇನೆ ಎಂದು ಅಭಿನವ್ ಹೇಳಿದಾಗ ಅದಿತಿ ಮುಗುಳ್ನಕ್ಕು ನೋಟವನ್ನು ಬದಲಾಯಿಸಿದಳು. ಏಕೆಂದರೆ ಅಭಿನವ್ ಆ ರೀತಿ ನೋಡುತ್ತಿದ್ದುದರಿಂದ ಅವಳಿಗೆ ನಾಚಿಕೆಯಾಗಲು ಶುರುವಾಗಿತ್ತು. ಅದಿತಿ ಹೀಗೆ ನಾಚುತ್ತಿರುವುದನ್ನು ನೋಡಿ ಅಭಿನವ್ಗೆ ಅವಳ ಮೇಲೆ ತುಂಬ ಪ್ರೀತಿ ಉಕ್ಕಿ ಬರುತ್ತಿತ್ತು. ಅವನು ತನ್ನ ಜಾಗದಿಂದ ಎದ್ದು ತನ್ನ ಬಟ್ಟೆಗಳನ್ನು ತೆಗೆಯಲು ಶುರು ಮಾಡಿದನು. ಅದಿತಿ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದಳು. ಆದರೆ ಅಭಿನವ್ ಮುಂದೆ ಏನು ಮಾಡಲಿದ್ದಾನೆ ಎಂದು ಅವಳಿಗೆ ಗೊತ್ತಿತ್ತು ಮತ್ತು ಅದೇ ರೀತಿ ಆಯಿತು. ಕೇವಲ ಶಾರ್ಟ್ಸ್ ಮಾತ್ರ ಧರಿಸಿ ಅಭಿನವ್ ಅವಳ ಪಕ್ಕದಲ್ಲಿ ಬಂದು ಮಲಗಿದನು ಮತ್ತು ತನ್ನ ಕೈಗಳನ್ನು ತಲೆಯ ಕೆಳಗೆ ಇಟ್ಟುಕೊಂಡನು. ಆಗ ಅದಿತಿ ಬೇಗನೆ ಅವನ ಕಡೆಗೆ ಬಂದು ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟುಕೊಂಡು ತನ್ನ ತೋಳುಗಳನ್ನು ಅವನ ಎದೆಯ ಮೇಲೆ ಸುತ್ತಿಕೊಂಡಳು. ಅವಳ ಉಸಿರು ಅಭಿನವನ ಎದೆಯ ಮೇಲೆ ಅನುಭವವಾಗುತ್ತಿತ್ತು ಮತ್ತು ಅವನು ತನ್ನ ಬೇಬಿಡಾಲನ್ನು ತನ್ನ ಎದೆಗೆ ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡನು ಮತ್ತು ಸಮಾಧಾನದಿಂದ ತನ್ನ ಕಣ್ಣುಗಳನ್ನು ಮುಚ್ಚಿದನು. ಅವನ ಕಣ್ಣುಗಳಿಂದ 2 ಹನಿ ಕಣ್ಣೀರು ಉರಳಿದವು. ವಿಧಿ ಅವನೊಂದಿಗೆ ಏನೇನು ಆಟ ಆಡುತ್ತಿದೆ ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ತಕ್ಷಣವೇ ಅವನ ಅದಿತಿಯ ದೇಹದಲ್ಲಿ ಏನೋ ಚಲನೆಯನ್ನು ಅನುಭವಿಸಿದನು. ಅವನ ಅದಿತಿಯ ಮುಖದ ಕಡೆಗೆ ನೋಡಿದಾಗ ಅದಿತಿ ತನ್ನ ಬಾಯಿಯ ಮೇಲೆ ಕೈ ಇಟ್ಟುಕೊಂಡು ಅವನಿಂದ ದೂರವಾಗಲು ಪ್ರಯತ್ನಿಸುತ್ತಿದ್ದಳು. ಅವನು ಏನಾಯಿತು ಎಂದು ಕೇಳಿದನು. ಆಗ ಅದಿತಿ ಅವನಿಗೆ ಹಿಂದಕ್ಕೆ ಸರಿಯಲು ಸನ್ನೆ ಮಾಡಿದಳು. ಅಭಿನವ್ ಹಿಂದಕ್ಕೆ ಸರಿದಾಗ ಅದಿತಿ ಇದ್ದಕ್ಕಿದ್ದಂತೆ ಓಡಿ ಸ್ನಾನಗೃಹದ ಕಡೆಗೆ ಹೋದಳು. ಅವಳು ಹಾಗೆ ಹೋಗುವುದನ್ನು ನೋಡಿ ಅಭಿನವನ ಕಣ್ಣುಗಳು ದೊಡ್ಡದಾದವು. ಅವನು ಕೂಡ ಬೇಗನೆ ಅವಳ ಬೆನ್ನ ಹಿಂದೆ ಓಡಿದನು. ಅದಿತಿ ವಾಶ್ ಬೇಸಿನ್ನ ಬಳಿ ತನ್ನ ಬಾಯಿಯ ಮೇಲೆ ಕೈಯಿಟ್ಟುಕೊಂಡು ನಿಂತಿದ್ದಳು. ಬಹುಶಃ ಅವಳಿಗೆ ತಕ್ಷಣವೇ ವಾಂತಿಯಾಗಿತ್ತು. ಅಭಿನವ್ ಅವಳ ಹತ್ತಿರ ಬರುತ್ತಿದ್ದಂತೆಯೇ ಅದಿತಿ ಇದ್ದಕ್ಕಿದ್ದಂತೆ ತಿರುಗಿ ಪ್ರಜ್ಞೆ ತಪ್ಪಿ ಅವನ ತೋಳುಗಳಲ್ಲಿ ತೂಗಾಡಿದಳು. ಅಭಿನವ್ ಬೇಗನೆ ಅವಳನ್ನು ನಿಭಾಯಿಸಿಕೊಂಡು ಅವಳನ್ನು ಮತ್ತೆ ಕೋಣೆಯ ಹಾಸಿಗೆ ಕಡೆಗೆ ಕರೆತಂದನು. ಅದಿತಿಯ ಮುಖವನ್ನು ನೋಡಿದರೆ ಅವಳಿಗೆ ಎಷ್ಟೋ ಆಯಾಸವಾಗಿದೆ ಮತ್ತು ಅವಳಲ್ಲಿ ಸ್ವಲ್ಪವೂ ಜೀವ ಉಳಿದಿಲ್ಲವೇನೋ ಎನ್ನಿಸುತ್ತಿತ್ತು. ಅವಳು ಹೀಗಿರುವುದನ್ನು ನೋಡಿ ಅಭಿನವನ ಆತಂಕ ಇನ್ನಷ್ಟು ಹೆಚ್ಚಾಯಿತು. ಎಲ್ಲಿ ಅವನು ತನ್ನ ಬೇಬಿಡಾಲ್ಗೆ ಜಗತ್ತಿನ ಎಲ್ಲ ಸಂತೋಷಗಳನ್ನು ನೀಡಲು ಬಯಸಿದ್ದನೋ ಅವನು ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಅವಳ ತಲೆಯನ್ನು ನೇವರಿಸಲು ಶುರು ಮಾಡಿದನು. ಅದಿತಿ ನಿಧಾನವಾಗಿ ನಿದ್ರೆಗೆ ಜಾರುತ್ತಿದ್ದಳು. ಅವಳು ಸಂಪೂರ್ಣವಾಗಿ ಮಲಗಿದ ನಂತರ ಅಭಿನವ್ ತನ್ನ ಕೋಣೆಯಿಂದ ಹೊರಗೆ ಬಂದು ವೈದ್ಯರೊಂದಿಗೆ ಮಾತನಾಡಲು ಶುರು ಮಾಡಿದನು. ಅವನು ಆದಷ್ಟು ಬೇಗ ಆ ಮಗುವನ್ನು ಗರ್ಭಪಾತ ಮಾಡಿಸಲು ಬಯಸಿದ್ದನು. ಏಕೆಂದರೆ ತನ್ನ ಬೇಬಿಡಾಲ್ಗೆ ಇದರ ಬಗ್ಗೆ ಸ್ವಲ್ಪವೂ ಸುಳಿವು ಸಿಕ್ಕರೆ ಅವಳು ಈ ವಿಷಯಕ್ಕೆ ಖಂಡಿತ ಒಪ್ಪುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೂ ಈಗಲೂ ಈ ಸಂಪೂರ್ಣ ಪ್ರಕ್ರಿಯೆಯು ಅವಳ ಅರಿವಿಲ್ಲದೆ ನಡೆಯಲಿದೆ. ಆದರೆ ಈಗಿನಷ್ಟು ನಂತರದಲ್ಲಿ ಇದು ಕಷ್ಟಕರವಾಗಿರುತ್ತಿರಲಿಲ್ಲ. ಅಭಿನವ್ ವೈದ್ಯರಿಗೆ ಎಲ್ಲವನ್ನೂ ಆದಷ್ಟು ಬೇಗ ಮಾಡಲು ಹೇಳಿದನು. ಆದರೆ ವೈದ್ಯರು ಅವನಿಂದ ಇಂದಿನ ದಿನದ ಸಮಯಕ್ಕೆ ಕೇಳಿದ್ದರು. ಸ್ವಲ್ಪ ಸಮಯದ ನಂತರ ಅಭಿನವ್ ಮತ್ತೆ ಕೋಣೆಯೊಳಗೆ ಬಂದಾಗ ಅದಿತಿ ಇನ್ನೂ ಮಲಗಿದ್ದಳು. ಅವಳು ಮಲಗಿರುವುದನ್ನು ನೋಡಿ ಅವನು ಕೋಣೆಯಿಂದ ಹೊರಗೆ ಬಂದು ನಂತರ ಕಾರು ತೆಗೆದುಕೊಂಡ ಮನೆಯಿಂದ ಹೊರಟನು. ಅವನು
ಜೊತೆಗೆ ಅವ್ಯವಹಾರವನ್ನು ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಏಕೆಂದರೆ ಈ ಸಮಯದಲ್ಲಿ ಅವನ ಶತ್ರುಗಳು ಅವನನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ತನ್ನ ಉದ್ದೇಶಗಳಲ್ಲಿ ಯಾರಿಗೂ ಯಶಸ್ವಿಯಾಗಲು ಅವನು ಬಿಡಲು ಸಾಧ್ಯವಿರಲಿಲ್ಲ. ಅವನು ಮೊದಲಿನಿಂದಲೂ ಮುಂಬಯಿಯ ಕಿರೀಟವಿಲ್ಲದ ರಾಜನಾಗಿದ್ದನು ಮತ್ತು ಈಗಲೂ ಅವನನ್ನು ಯಾರೂ ಸೋಲಿಸಲು ಸಾಧ್ಯವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಮನೆಗೆ ಹಿಂತಿರುಗಿದಾಗ ಮೊದಲು ತನ್ನ ಕೋಣೆಗೆ ಹೋದನು. ಅದಿತಿ ಕೆಳಗೆ ನೆಲದ ಮೇಲೆ ಕುಳಿತು ಏನೋ ಮಾಡುತ್ತಿದ್ದಳು. ಅವನು ನಿಧಾನವಾಗಿ ಅವಳ ಕಡೆಗೆ ಹೋದನು. ಆಗ ಅವಳ ಹತ್ತಿರ ಹೋಗುತ್ತಿದ್ದಂತೆ ಅವನ ಕಣ್ಣುಗಳು ದೊಡ್ಡದಾದವು. ಅವಳು ಪೇಪರ್ ಮೇಲೆ ಕೆಲವು ಕಾರ್ಟೂನ್ಗಳನ್ನು ರಚಿಸುತ್ತಿದ್ದಳು. ಆದರೆ ಆ ಡ್ರಾಯಿಂಗ್ ಅನ್ನು ನೋಡಿ ಅಭಿನವ್ ತನ್ನ ಕಣ್ಣುಗಳನ್ನು ತೇವವಾಗುವುದರಿಂದ ತಡೆಯಲು ಸಾಧ್ಯವಾಗಲಿಲ್ಲ. ಅದಿತಿ ಪೇಪರ್ ಮೇಲೆ ತನ್ನದೇ ಮತ್ತು ಅಭಿನವನ ಚಿತ್ರವನ್ನು ಬಿಡಿಸಿದ್ದಳು ಮತ್ತು ಅದರ ಜೊತೆಗೆ ಅವರಿಬ್ಬರ ನಡುವೆ ಒಂದು ಚಿಕ್ಕ ಮಗುವಿತ್ತು. ಅದು ಅವರಿಬ್ಬರ ಕೈ ಹಿಡಿದಿತ್ತು. ಆ ಚಿತ್ರವನ್ನು ನೋಡಿ ಅಭಿನವ್ಗೆ ಅದಿತಿಗೆ ಏನು ಹೇಳಬೇಕು ಏನು ಕೇಳಬೇಕು ಎಂದು ಅರ್ಥವಾಗಲಿಲ್ಲ. ಏಕೆಂದರೆ ಅವನಿಗೆ ಭಯವಿತ್ತು. ಒಂದು ವೇಳೆ ಅದಿತಿ ತೀರ್ಮಾನ ತೆಗೆದುಕೊಳ್ಳಲು ಕಷ್ಟವಾಗುವಂತಹದ್ದನ್ನು ಏನಾದರೂ ಹೇಳಿದರೆ ಅವನು ದುರ್ಬಲನಾಗುತ್ತಾನೆ ಎಂದು. ಒಬ್ಬ ತಂದೆಗೆ ತನ್ನ ಮಗುವನ್ನು ಗರ್ಭಪಾತ ಮಾಡುವ ಬಗ್ಗೆ ಮಾತನಾಡುವುದು ತನ್ನ ಕರುಳನ್ನೇ ಯಾರಿಗೋ ತೆಗೆದುಕೊಡುವಂತೆ. ಆದರೆ ಅಭಿನವ್ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿತ್ತು. ಏಕೆಂದರೆ ಅವನಿಗೆ ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿದ್ದು ಅವನ ಬೇಬಿ ಡಾಲ್. ಅವಳ ಜೀವನ ಈಗಾಗಲೇ ತುಂಬ ಗೊಂದಲಮಯವಾಗಿತ್ತು ಮತ್ತು ಈಗ ಅವನು ಉದ್ದೇಶಪೂರ್ವಕವಾಗಿ ಅದನ್ನು ಪಣಕ್ಕಿಡಲು ಸಾಧ್ಯವಿರಲಿಲ್ಲ. ಅವನಿಗೆ ಕೇವಲ ತನ್ನ ಬೇಬಿ ಡಾಲ್ ಬೇಕಿತ್ತು, ಬೇರೇನೂ ಇಲ್ಲ. ಆದರೆ ಅಭಿನವ್ ತನ್ನ ಪಕ್ಕದಲ್ಲೇ ನಿಂತಿರುವುದನ್ನು ಅದಿತಿ ಗಮನಿಸಿದಾಗ ಅವಳು ಬೇಗನೆ ಆ ಡ್ರಾಯಿಂಗನ್ನು ಹಿಡಿದು ಎದ್ದು ನಿಂತಳು ಮತ್ತು ಅಭಿನವನ ಕಣ್ಣುಗಳ ಮುಂದೆ ಇಟ್ಟು, ನೋಡಿ, ನಾನು ಏನು ಮಾಡಿದ್ದೇನೆ. ಇದು ನೀವು, ಇದು ನಾನು ಮತ್ತು ಇದು ನಮ್ಮ ಚಿಕ್ಕ ಮಗು. ಎಷ್ಟು ಮುದ್ದಾಗಿದೆ ಅಲ್ಲವೇ ಎಂದಳು. ಹೌದು, ನಿಮ್ಮಂತೆಯೇ, ಅಭಿನವ್ ಅವಳ ಕಡೆಗೆ ನೋಡಿ ಹೇಳಿದನು. ಆದರೆ ಈ ಮಗು ಹೇಗೆ ಬರುತ್ತದೆ? ನಾನು ನಿನ್ನೆ ಟಿವಿಯಲ್ಲಿ ನೋಡಿದೆ. ಒಬ್ಬ ಹುಡುಗಿಯ ಹೊಟ್ಟೆ ತುಂಬ ದೊಡ್ಡದಾಗಿತ್ತು. ನಂತರ ಅವಳಿಗೆ ಇದ್ದಕ್ಕಿದ್ದಂತೆ ನೋವು ಶುರುವಾಯಿತು ಮತ್ತು ನಂತರ ಮಗು ಆಯಿತು. ಆದರೆ ನನ್ನ ಹೊಟ್ಟೆ ಚಿಕ್ಕದಾಗಿದೆ. ಯಾವುದಾದರೂ ದೇವತೆ ನನ್ನ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಟು ಹೋಗೋದಿಲ್ಲವೇ? ನನಗೂ ಮಗು ಬೇಕು, ಅದಿತಿ ದುಃಖಿತಳಾಗಿ ಹೇಳಿದಳು. ಆಗ ಅಭಿನವ್ಗೆ ಇನ್ನಷ್ಟು ಕೇಳಲು ಆಗಲಿಲ್ಲ. ಅವನು ಬೇಗನೆ ಅದಿತಿಯನ್ನು ತನ್ನ ಎದೆಗೆ ಬಿಗಿದಪ್ಪಿಕೊಂಡನು ಮತ್ತು ಅಳಲು ಶುರು ಮಾಡಿದನು. ಆದರೆ ತನ್ನ ಕಣ್ಣೀರಿನ ಒಂದು ಹನಿಯು ಅದಿತಿಯನ್ನು ಮುಟ್ಟಲು ಅವನು ಬಿಡಲಿಲ್ಲ. ಹೇಳಿ, ನಿಜವಾಗಿಯೂ ದೇವತೆ ಬರುತ್ತಾಳೆಯೇ ಅಥವಾ ನನಗೆ ಎಂದಿಗೂ ಮಗು ಸಿಗುವುದಿಲ್ಲವೇ? ಅವಳು ಮತ್ತೆ ಕೇಳಿದಳು. ಆಗ ಅಭಿನವ್ ಅವಳಿಂದ ದೂರ ಸರಿದು ಕೋಪದಿಂದ ಅವಳನ್ನು ನೋಡುತ್ತಾ ಹೇಳಿದನು, ಚುಪ್, ಸಂಪೂರ್ಣವಾಗಿ ಚುಪ್. ಈಗ ನೀನು ಒಂದು ಶಬ್ದವನ್ನು ಆಡುವ ಹಾಗಿಲ್ಲ. ಬೆಳಗ್ಗೆಯಿಂದ ನೋಡುತ್ತಿದ್ದೇನೆ. ನೀನು ತುಂಬ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದೀಯ, ಏನೋ ಮಾಡುತ್ತೀಯ, ಏನೋ ಮಾತನಾಡುತ್ತೀಯ. ಆದರೆ ಇನ್ನು ಮುಂದೆ ನಿನ್ನ ಈ ಸ್ವೇಚ್ಛಾಚಾರವನ್ನು ನಾನು ಸಹಿಸುವುದಿಲ್ಲ. ಇದನ್ನು ಮಾಡಲು ನಿನಗೆ ಯಾರು ಹೇಳಿದರು ಎಂದು ಹೇಳಿ ಅವನು ಆ ಡ್ರಾಯಿಂಗ್ ತೆಗೆದುಕೊಂಡು ಸಂಪೂರ್ಣವಾಗಿ ಹರಿದು ಹಾಕಿದನು. ಆಗ ಅದಿತಿ ಅಳುತ್ತಾ ಅವನನ್ನು ನೋಡಿದಳು. ಅವಳು ಅಭಿನವನ ಕೈಯಲ್ಲಿದ್ದ ಆ ಹರಿದ ಕಾಗದಗಳನ್ನು ತೆಗೆದುಕೊಂಡು ಅಳುತ್ತಾ ಅವುಗಳನ್ನು ನೋಡಲು ಶುರು ಮಾಡಿದಳು. ಆದರೆ ಈಗ ಆ ಡ್ರಾಯಿಂಗ್ ಸಂಪೂರ್ಣವಾಗಿ ಹರಿದು ಹೋಗಿತ್ತು. ಅವಳು ಕೋಪದಿಂದ ಅಭಿನವನ ಕಡೆಗೆ ನೋಡಿ ಆ ಪೇಪರ್ಗಳನ್ನು ಕೆಳಗೆ ಹಾಕಿ ಅಭಿನವನ ಎದೆಯ ಮೇಲೆ ಮುಷ್ಟಿಗಳಿಂದ ಹೊಡೆಯಲು ಶುರು ಮಾಡಿದಳು ಮತ್ತು ಅಳುತ್ತಾ ಹೇಳಿದಳು, ನೀವು ನನ್ನ ಮಗುವನ್ನು ಸಾಯಿಸಿ ಬಿಟ್ಟಿದ್ದೀರಿ, ಅದನ್ನು ಮುಗಿಸಿಬಿಟ್ಟಿದ್ದೀರಿ. ನೀವು ತುಂಬ ಕೆಟ್ಟವರು, ನೀವು ತುಂಬ ಅಸಹ್ಯ. ನನ್ನಿಂದ ದೂರ ಹೋಗಿ ಹೋಗಿ ಎಂದು ಅವಳು ಅಳುತ್ತಾ ಅವನ ಎದೆಯ ಮೇಲೆ ಹೊಡೆಯುತ್ತಿದ್ದಳು ಮತ್ತು ಅಭಿನವ್ ಆಶ್ಚರ್ಯದಿಂದ ಅವಳನ್ನು ನೋಡುತ್ತಿದ್ದನು. ಕೇವಲ ಒಂದು ಡ್ರಾಯಿಂಗ್ ಹರಿದಿದ್ದಕ್ಕೆ ಅದಿತಿಯ ಸ್ಥಿತಿ ಇಷ್ಟು ಕೆಟ್ಟದಾಗಿದ್ದರೆ ಅವಳ ಮಗುವಿನ ಗರ್ಭಪಾತದ ಬಗ್ಗೆ ತಿಳಿದರೆ ಏನು ಮಾಡಬಹುದು ಎಂದು ಅಭಿನವ್ಗೆ ಅಂದಾಜೇ ಇರಲಿಲ್ಲ. ಆ ಡ್ರಾಯಿಂಗನ್ನು ಹರಿದಿದ್ದಕ್ಕೆ ಅದಿತಿ ಹೀಗೆ ಪ್ರತಿಕ್ರಿಯಿಸುತ್ತಾಳೆ ಎಂದು ಅಭಿನವ್ಗೆ ಅಂದಾಜೇ ಇರಲಿಲ್ಲ. ಮುಂದುವರಿಯುವುದು.